ಮಂಗಲ ಗುರು. ಮ್ಯಾಚ್ ನಂಬರ್ 17 ಅಹಮದಾಬಾದ್ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಪಂಜಾಬ್ ವರ್ಸಸ್ GT. ಏನು ಗುರು, ಲಾಸ್ಟ್ ಬಾಲರು ಒಳ್ಳೆ ಎಕ್ಸೈಟ್ಮೆಂಟ್ ಆಗಿ ಕೂರೋ ಥರ ಮಾಡಿತ್ತು ಮ್ಯಾಚ್ ಇವತ್ತು. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಪಂಜಾಬ್ ಅವರು ಟಾಸ್ ಗೆದ್ದು ಫೀಲ್ಡಿಂಗ್ ಚೂಸ್ ಮಾಡಿದ್ರೆ ನಮ್ಮ GT ಅವರು ಬ್ಯಾಟಿಂಗ್ ಶುರು ಮಾಡಿದ್ರು. ಒಂದೊಳ್ಳೆ ಭರ್ಜರಿ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಅಂದ್ಕೊಂಡಿದ್ದೆ. ಸ್ಟಾರ್ಟ್ ಮಾಡ್ತಾನೆ ಬುದ್ಧಿಮಾನ್ ಶಾ ಪಠಾರ್ ಅಂತ ಬಿದ್ದೋಗ್ರು. ಇನ್ನು ನಮ್ಮ ಗಿಲ್ಲು ಸ್ವಲ್ಪ ಮುಂದಕ್ಕೆ ತೊಗೊಂಡೋಗ್ತಾ ಇದ್ರು. ಬಟ್ ಗಿಲ್ಲು ಒಂದು ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ಬಟ್ ಆದರೆ ಗಿಲ್ಲಿಗೆ ಇನ್ನೂ ಸಾಥ್ ಕೊಟ್ಟಿದ್ರೆ ಇವತ್ತು ಒಂದು ಒಳ್ಳೆ ರೇಂಜ್ ಸ್ಕೋರ್ 200+ ಸಮಥಿಂಗ್ ಹೋಗೋದು ಅಂತ ಅಂದ್ಕೊಳ್ತೀನಿ. ಬಟ್ ಅದ್ರ ನೆಕ್ಸ್ಟ್ ಯಾರು ಬಂದವರು ಸಪೋರ್ಟ್ ಮಾಡಿಲ್ಲ, ಗಿಲ್ಲು ಒಬ್ಬರೇ ಆಡಿದ್ರು. ಗಿಲ್ಲಿ ಇವತ್ತು 89 ರನ್ಸು, ಜಸ್ಟ್ 48 ಬಾಲ್ಸ್ಗೆ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅದು ಬಿಟ್ಟರೆ ಸಾಯಿ ಸುದರ್ಶನ್ 33 ರನ್ಸು. ಲಾಸ್ಟ್ ನೋಡಪ್ಪ, ಒಂದು ಮಿಡ್ಲಲ್ಲಿ ವಿಜಯ್ ಶಂಕರ್ ಔಟ್ ಆದಂಗೆ ನಮ್ಮ ರಾಹುಲ್ ತಿವೇಟಿಯಾ ಬಂದರು. ಏನು ಆಡೋದ ಗುರು, ಸಕ್ಕತ್ತಾಗಿ ಆಡೋಗ್ಬಿಟ್ಟರು. 23 ರನ್ ಗುರು, ಜಸ್ಟ್ ಸಖತ್ ಭರ್ಜರಿ ಬ್ಯಾಟಿಂಗ್ಗೆ ಆಡಿದ್ರು ಅಂತಲೇ ಹೇಳ್ಬೋದು. ಇನ್ನು GT ಅವರು ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಿದರೆ ಇನ್ನೂ ಒಂದು ಒಳ್ಳೆ ಸ್ಕೋರ್ ತೊಗೊಂಡೋಗ್ಬೋದಾಯಿತು. 200+ಗಿಂತ ಜಾಸ್ತಿ ತೊಗೊಂಡೋಗ್ಬೋದಾಯಿತು ಅಂತ ಹೇಳ್ಬೋದಾಗಿತ್ತು. ಇನ್ನು ಪಂಜಾಬ್ ಅವ್ರ ಬೌಲಿಂಗ್ ಬಂತು ಅಂತಂದರೆ ಎಲ್ರಿಗೂ ಆಲ್ರೆಡಿ ಹೋಲ್ಸೇಲಾಗಿ ಎಲ್ಲರೂ ಹೊಡೆದ್ಬಿಟ್ಟಿದ್ದಾರೆ. ಹರ್ಷದೀಪ್ಗೂ ಹೊಡೆದ್ಬಿಟ್ಟಿದ್ದಾರೆ 35 ರನ್ಸು. ಇನ್ನು ಕಾಗೇಶ್ವರ ರಬಾಡಾಗೆ ಅವರು ರುಬ್ಬು ಬಿಸಾಕ್ಬಿಟ್ಟಿದ್ದಾರೆ 44 ರನ್ಸು. ಸ್ಯಾಮ್ ಕರ್ನ್ಗೆ ಬರೀ 2 ಓವರ್ ಕೊಟ್ಟಿದ್ದಾರೆ, 2 ಓವರ್ಗೆ 18 ರನ್ಸು. ಅವರು ಓಡಿಸ್ಕೊಂಡು ರುಬ್ಬಿಸ್ಕೊಂಡಿದ್ದಾರೆ. ಇನ್ನು ನಮ್ಮ ಹರ್ಷಲ್ ಪಟೇಲು, ಏನು ಗುರು, ಹರ್ಷಲ್ ಪಟೇಲ್ ಆಡಿರೋ ಮ್ಯಾಚಲ್ಲಿ 1ರಲ್ಲಿ 20 ಕೆಳಗಡೆ ಇಲ್ಲ ಸ್ಕೋರು, ಎಲ್ಲ 40 ಮೇಲೇ. ಪ್ರತಿ ಸಾರಿ ನಾವು 44 ರನ್ಸು 40 ರನ್ಸ್ ಎಬೋನೇ ಇರುತ್ತೆ ಯಾವಾಗೂ. ಹರ್ಷಲ್ ಪಟೇಲು ವರ್ಸ್ಟ್ ಬೌಲಿಂಗ್ ಅಂತಲೇ ಹೇಳ್ಬೋದು. ಇನ್ನು ರಾಜ್ ಅವ್ರಿಗೆ 22 ರನ್ಸು, ಅವರು 2 ಓವರ್ಸ್ ಹಾಕಿದ್ದಾರೆ. ಅವ್ರಿಗೂ ಏನಿಲ್ಲ. ನಮ್ಮ GT ಅವರಂತೂ ಎಲ್ಲ ಟೋಟಲ್ ಪಂಜಾಬ್ ಅವರು ರುಬ್ಬು ಬಿಸಾಕಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಮ್ಮ ಪಂಜಾಬ್ ಅವ್ರ ಬ್ಯಾಟಿಂಗ್ ಬಂತು ಅಂದರೆ ಏನು ಗುರು, ಯಾರು ನಿಲ್ಲಿಲ್ಲ ಗುರು. ಎಲ್ಲ ಪಟ 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 ಅಂತ ಉದ್ರಿ ಓದ್ತಾವ್ರೆ. ನಮ್ಮ ಬೇಜಾರಾಯಿತು. ಅದನ್ನು ಪವರ್ ಪ್ಲೇಗೆ ಅದನ್ನು ಯುಟಿಲೈಸ್ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ 200 ರನ್ನು 199 ರನ್ನು ಈಸಿ ಸ್ಕೋರ್ ಅಲ್ಲ ಅಹಮದಾಬಾದ್ ಪಿಚ್ಚಲ್ಲಿ ಚೇಸ್ ಮಾಡುವಂಥದ್ದು. ನೀವು ನೋಡೋದು ಆಲ್ರೆಡಿ ಎಷ್ಟು ಇಂಪ್ಯಾಕ್ಟ್ಫುಲ್ಲಾಗಿ ಲಾಸ್ಟ್ ಓವರ್ ತನಕ ಮ್ಯಾಚ್ ನಿಂತಿತ್ತು ಅಂತ. ಇನ್ನು ಪಂಜಾಬ್ ಬ್ಯಾಟಿಂಗಲ್ಲಿ ಅಂತ ಹೇಳ್ಕೊಳ್ಳುವಂಥ ಡೆವಲಪ್ಮೆಂಟ್ ಏನು ಆಗಿಲ್ಲ. ಇನ್ನು ಸ್ವಲ್ಪ ಡೆವಲಪ್ಮೆಂಟ್ ಬೇಕು ಅಂತಲೇ ಹೇಳ್ಬೋದು. ಯಾರೂ ಆಡಿಲ್ಲ ಲೀಡ್ರಲ್ಲಿ. ಪ್ರಬಲ್ ಸಿಮ್ರನ್ ಒಂದು 35 ರನ್ಸ್ ಹೊಡೆದ್ರೆ ಇನ್ಯಾರು ಆಡಿಲ್ಲ. ಆದರೆ ಒಬ್ಬ ಮ್ಯಾಚ್ ವಿನ್ನರ್ ಇದ್ದಾರೆ ಇವತ್ತು ಪಂಜಾಬಲ್ಲಿ. ಅವ್ರ ಬಗ್ಗೆ ಮಾತಾಡೋಣ. ತುಂಬ ಮಾತಾಡಬೇಕು ಅಂದರೆ ತುಂಬ ಎಕ್ಸೈಟ್ಮೆಂಟ್ ಆಗಿ, ಯಾಕೆಂದರೆ ಲಾಸ್ಟ್ ಬಾಲ್ವರೆಗೂ ನಿಂತ್ಕೊಂಡು ಆಡಿ ಗೆಲ್ಲಿಸಿದ್ರು ಇವತ್ತು ಪಂಜಾಬ್ನ ಅಂತಂದರೆ ತಮಾಷೆ ಬಂತಲ್ಲ. ಯಾರು ಅವ್ರು ಅಂತಂದರೆ ಶಶಾಂಕ್ ಸಿಂಗ್ ಗುರು. ಲಿಟ್ರಲ್ಲಿ 61 ರನ್ಸು 29 ಬಾಲ್ಗೆ ಇವತ್ತಿನ ಮ್ಯಾಚ್ ವಿನ್ನರ್ ಅಂದರೆ ಪಂಜಾಬಲ್ಲಿ ಶಶಾಂಕ್ ಸಿಂಗ್ ಅಂತಲೇ ಹೇಳ್ಬೋದು. ಲಿಟ್ರಲಿ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಲಾಸ್ಟ್ ಓವರಂತೂ ನಿಜ ಅದು ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಅಷ್ಟು ಎಕ್ಸೈಟ್ಮೆಂಟ್ ಆಗಿತ್ತು ಯಾಕಂದರೆ ಏನು ಮಾಡ್ತಾರಪ್ಪ ಅದರಲ್ಲಿ ಸಕ್ಕತ್ತಾಗಿ ಬೆಂಕಿ ಥರ ಬೌಲಿಂಗ್ ಬೇರೆ ಬರ್ತಾ ಇದ್ದಾರೆ ಈ ಕಡೆಯಿಂದ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ, ನೋಡೋಣ ಏನು ಮಾಡ್ತಾರೆ ಅಂತ. ಬಟ್ ಫೈನಲಾಗಿ ವಿನ್ ಆಗಿದ್ದಾರೆ ಪಂಜಾಬ್ ಅವರು. ಇನ್ನು ನಮ್ಮ GT ಅವ್ರ ಬೌಲಿಂಗ್ ಹೇಳಬೇಕು ಅಂತಂದರೆ ಗುರು, GT ಅವರು ಆಲ್ರೆಡಿ ಸೋತಿದ್ದಾರೆ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾಡಲ್ಲ. ಆದರೆ ಲಾಸ್ಟ್ ಓವರ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಲಾಸ್ಟ್ ಓವರ್ ಯಾಕಂದರೆ ಅದು ತುಂಬ ಕ್ರೂಷಿಯಲ್ ಓವರ್ ಅಂತಲೇ ಆಗಿತ್ತು ಇವತ್ತು. ಯಾಕಂತಂದರೆ ನಮ್ಮ ನಾಲ್ಕೊಂಡೆ ಅವರೇ ಲಾಸ್ಟ್ ಓವರಲ್ಲಿ ಮಾಡಿದ್ದು. ನಾನು ಆ್ಯಕ್ಚುಲಿ ಈ ಸತಿ ಲಾಸ್ಟ್ ಓವರು ಮೋಹಿತ್ ಶರ್ಮಾ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ 4 ಓವರ್ ಮುಗಿಸ್ಬಿಟ್ಟಿದ್ರು. ಅದು ಏನು ಈ ಥರ ಸ್ಟ್ರಾಟಜಿ ಮಾಡಿದ್ರು ಗೊತ್ತಿಲ್ಲ. ಬಟ್ ಮೋಹಿತ್ ಶರ್ಮಾ ಇದ್ದಿದ್ರೆ ಓಕೆ, ಇವ್ರು ಆಡಿಸಿದ್ದಾರೆ, ಒಂದು ಟಫ್ ಫೈಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಮೋಹಿತ್ ಶರ್ಮಾ ಇದ್ದಿದ್ರೆ ಸ್ವಲ್ಪ ಬೆಟರ್ ಆಗಿರೋದೇನೋ ಅಂತ. ಯಾಕಂದರೆ ನಾಲ್ಕೊಂಡೆ ವೈಟ್ ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಬಾಯಿಗೆ ಬರ್ಸ್ಬಿಟ್ಟಿದ್ರು, ಅದರಿಂದ ಒಂದು ಸ್ವಲ್ಪ ಇದಾಯಿತು. ಅದು ಬಿಟ್ಟರೆ ಲಾಸ್ಟ್ ಬಾಲ್ವರೆಗೂ ಆಡಿಸಿದ್ದಾರೆ, ಅದು ಸೂಪರ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಇಷ್ಟ ಆಯಿತು ಕೂಡ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು. ನೋಡ್ತಾ ಇರಿ. ಬಾಯ್.